ಆದರೆ ರಿಸೆಪ್ಷನಿಸ್ಟ್ ಹೇಳ್ದ ಉಷಾ ಅವರು ಮಾಮೂಲಿ ಆಫೀಸ್ ಟೈಮ್ಗಿಂತ ಅರ್ಧ ಗಂಟೆ ಮುಂಚೆನೇ ಹೋದ್ರಂತ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳು CCTVನ ರಿಪೇರಿ ಮಾಡಿಸೋದಕ್ಕಾಗಲ್ಲ. ಏನಿವಾಗ ಮುಂದಿನ ದಾರಿ? ಮೇಡಮ್, CCTV ಫುಟೇಜಲ್ಲಿ ಉಷಾ ತಾತನ ಹತ್ರ ಮಾತಾಡ್ತಿದ್ಲಲ್ವಾ, ಅವ್ರ ಹತ್ರ ಕೇಳಿದ್ರೆ ಏನಾದರೂ ವಿಷಯ ತಿಳಿಬೋದಲ್ವಾ? ಯಾ ಶಿವು, ಸೊ ಉಷಾ ಬ್ಯಾಗು ತಾತನ ಹತ್ರ ಇದೆ. ಶಿವು, ನಾಳೆ ಬೆಳಗ್ಗೆ ಆ ತಾತನ ಕರ್ಕೊಂಡು ಬನ್ನಿ. ಸರಿ. ನಾನೀಗ ಮನೆಗೆ ಹೋಗಿ ಉಷಿನ ಹತ್ರ ಕೇಸ್ ವಿಚಾರವಾಗಿ ಮಾತಾಡ್ತೀನಿ. ನಂದಿನಿ, ಎಸ್ ಮ್ಯಾಮ್. ನೀವು ಈ ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದ್ ಕಡೆ ಫೈಲ್ ಮಾಡಿ. ಓಕೆ ಮ್ಯಾಮ್. ಮುನ್ಸ್ವಾಮಿ ಅವರೇ, ಯೋಚನೆ ಮಾಡಬೇಡಿ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಮೇಡಮ್, ಆದರೆ ನನ್ನ ಮಗಳಿಗಾಗಿರೋ ನೋವಿಗೆ ಇದು ಪರಿಹಾರ ಅಲ್ಲ ಅಲ್ವಾ ಮೇಡಮ್? ಸರಿ, ನೀನೇನು ಕೆಲಸ ಮಾಡ್ತೀಯಾ? ಹೋಗ್ಲಿ ಬಿಡು, ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳೋದು ಬೇಡ. ಡಾಟಾ ಎಂಟ್ರಿ. ಓ, ಡಾಟಾ ಎಂಟ್ರಿ ಕೆಲಸ ಮಾಡ್ತೀಯಾ? ನಿನಗಿಷ್ಟನಾ ಆ ಕೆಲಸ? ಸರಿ, ನಿನ್ನ ಹಾಬೀಸ್ ಏನು? ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ನೋಡು, ನಾನು ಎಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ. ನೀನು ನೋಡಿದ್ರೆ ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗಾ? ಅದು ನಿನ್ನ ಹಾಬಿನಾ? ಕ್ಲಾಸಸ್ಗೆ ಹೋಗ್ತಿದ್ಯಾ? ಸರಿ, ಯಾವತ್ತಾದರೂ ನೀನು ನನಗೆ ಡ್ರಾಯಿಂಗ್ ಮಾಡಿ ತೋರಿಸ್ಬೇಕು, ಓಕೆನಾ? ನಡಿ, ಮನೆಗೆ ಹೋಗೋಣ. ಸತ್ಯ ಹೇಳಿದ ಹುಡುಗಿ ಇವಳೇನಾ? ಎಷ್ಟೊಂದು ಲವಲವಿಕೆಯಿಂದ ಇರಬೇಕಾದ ಹುಡುಗಿ ಇಲ್ಲಿ ನೋಡಿದ್ರೆ ಛೇ, ಪಾಪಿಗಳು, ಇವಳ ಜೀವನಾನೇ ಕಿತ್ಕೊಂಡ್ಬಿಟ್ರು. ಉಷಾ, ಹೇಗಿದೆಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ನಿನ್ಗಿಲ್ಲ ಆರಾಮ್ ಅನ್ನಿಸ್ತಿದ್ಯಾ? ಕಂಫರ್ಟಬಲ್ ಆಗಿದೆಯಾ? ಹ್ಞೂ ಅಕ್ಕ, ಇಲ್ಲೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಊಟ ಮಾಡಿದ್ಯಾ? ಹ್ಞೂ ಅಕ್ಕ, ಇದೆಲ್ಲ ಆದಮೇಲೆ ಸತ್ತು ಹೋಗೋದೇ ವಾಸಿ ಅನ್ನಿಸ್ತಾ ಇತ್ತು. ಇಲ್ಲಿ ನಿಮ್ಮ ಮನೆಯವ್ರು ನೋಡಿದ್ಮೇಲೆ ಸ್ವಲ್ಪ ಬದುಕೋದಕ್ಕೆ ಧೈರ್ಯ ಬರ್ತಾ ಇದೆ.
ಮನಸ್ಸು ದೇಹ ಎರಡು ಹಗುರ್ ಅನ್ನಿಸ್ತಾ ಇದೆ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಉಷಾ, ನಿನ್ ಮನಸ್ಸು ಕೆಡಿಸ್ಕೋಬೇಡ. ಆಮೇಲೆ ನಿನ್ನಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ಬೇಕು, ಈಗ ಮಾತಾಡ್ಬೋದಾ? ಹ್ಞೂ ಅಕ್ಕ, ಹೇಳಿ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಬೇಕು. ನೀನು ಸಂಜೆ ಆಫೀಸಿಂದ ಹೊರಟೆ, ಆಮೇಲೆ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತದೆ, ಆಮೇಲೆ ಮಧ್ಯೆ ಏನು ಕೇಳಿದೆ? ಆಫೀಸಿಗೆ ನಮ್ಮ ಏರಿಯಾಯಿಂದ ಡೈರೆಕ್ಟಾಗಿ ಬಸ್ ಇಲ್ಲ ಅಕ್ಕ, ಅದಕ್ಕೆ ಯಾವಾಗಲೂ ಅಲ್ಲೇ ಇಳಿದು ಬಸ್ ಚೇಂಜ್ ಮಾಡ್ತೀನಿ. ಅಲ್ಲೊಬ್ರು ತಾತ ಕೂತಿದ್ರು, ಅವರು ನಿನ್ ಮಾತಾಡಿಸ್ದೆ. ಅವ್ರು ನಿನಗೆ ಹೇಗೆ ಪರಿಚಯ? ಅವರಲ್ಲಿ ಸುಮಾರು ವರ್ಷದಿಂದ ಶೂ ಪಾಲಿಷ್ ಮಾಡ್ತಾರೆ. ನಾನು ಅದೇ ರೂಟಲ್ಲಿ ಹೋಗೋದಲ್ವಾ, ಪರಿಚಯ ಆಗಿದೆ. ಮತ್ತು ತುಂಬ ವಯಸ್ಸಾಗಿದೆ ಅಲ್ವಾ, ನಾನೇ ಯಾವಾಗಲೂ ಅವ್ರಿಗೆ ನೀರು ತಿಂಡಿ ಏನಾದರೂ ಕೊಡ್ತಾ ಇರ್ತೀನಿ. ತುಂಬ ಒಳ್ಳೆಯವರು. ಅದು ಸರಿ, ಆಮೇಲೆ ಆ ಕಾರು ಅಂದರೆ ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ ಕಾರ್ ಬಂದು ನಿಂತ್ಕೋತು. ನೀನು ಹೋಗಿ ಅವ್ರ ಹತ್ರ ಮಾತಾಡಿದೆ, ಯಾಕೆ? ಆ ಕಾರಲ್ಲಿದ್ದವ್ರು ನಿನಗೆ ಪರಿಚಯದವ್ರಾ? ಇಲ್ಲ ಅಕ್ಕ, ಪರಿಚಯ ಇರೋರಲ್ಲ. ಅಡ್ರೆಸ್ ಕೇಳಿದ್ರು ಅಂತ ಹೇಳೋದಕ್ಕೆ ಹೋದೆ.